ಸುಮ್ಮನಿರ್ತೀವಿ. 4-5 ಕೋಟಿ ಎಲ್ರಿ ಊಡೋದ್ರಲ್ಲಿ 1 ಕೋಟಿ ಯಾವ ದೇಶದಲ್ಲಿ ಕೊಡೋಕ್ಕಾಗ್ತದೆ? ಎಲ್ಲಿ ಈಗ ಇದೆ, ನಾನೇನು ಇಲ್ಲ ಅಂತ ಹೇಳೋದು. ಯಾವ ರೀತಿ ಇದೆ ಈಗ ಬಸ್ಸಸ್ಗೆ ಸರ್ಕಾರನೇ ಹಣ ಕೊಡುತ್ತೆ, ಊಟಕ್ಕೆ ಸರ್ಕಾರ ತುಂಬ್ತಾ ಇದೆ. ಅಧಿಕಾರಿಗಳ ಹತ್ರ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ ಸರ್ ಅವರು. ಈಗ ಗಾಡಿ ಹಿಂಬಡಿಬಾರ್ದು. ಈಗ ಹೊಡೆದ್ರೆ ಸತ್ಯಾಗಿ ಹೇಳ್ಬೇಕು ಪಕ್ಷ. ನಾನು ಹೇಳೋದು ಅವ್ರು ಟೀಕೆ ಮಾಡಲಿ, ಒಂದು ಪಕ್ಷ ಅದನ್ನು 4-5 ಕೋಟಿ ದುಡ್ಡಿ ಬೆಲೆ ಇಲ್ವಾ? ಅಂದರೆ ಅವರು ಹಿಂಗೆಲ್ಲ ಮಾಡ್ಯಾರ. ಏನು ಸರ್ಕಾರವಾಗಿ 10 ವರ್ಷ ಇಲ್ಲ, 18ರಿಂದ 19 ಇದ್ರು 1.5 ವರ್ಷ. ಇವ್ರು ಹೊಡೆದವ್ರಂತ ನಮಗೆ ದುಡ್ಡ ಡಬಲ್. ಸರ್ಕಾರದವ್ರು ದುಡ್ಡು ಹೊಡೆಯೋದು ಅಲ್ಲಿ ಹೊಡೆಯೋದು. ಹೊಡೆದ್ರೆ ಹೆಂಗೆ ಹೇಳ್ತಾರೆ ರೇವಣ್ಣಂದ್ರೆ? ಅದೇ ಅವ್ರ ಬಗ್ಗೆ ಹಿರಿಯರಿದ್ದಾರೆ ನಮ್ಮ ಜಿಲ್ಲೆ ಯಾರನ್ನೂ ಟೀಕೆ ಮಾಡೋಕೆ ಒಂದು ಚಿಲ್ಲರೆ ಥರ ಮಾಡ್ತಾರೆ. ಅವ್ರು ಪಡ್ಕೊಳ್ಳೋದು ಮಾತಾಡೋದು ಎಲ್ಲ ಮಾತಾಡ್ತಾರೆ. ಪಾಪ ಪಕ್ಕ ಬಾಲ್ಕಿನ ಗುಣಗುಣ ಅಂತಾರೆ, ಈ ಕಡೆ ಅಂತವ್ರೆ. ನಾನು JDS ಶಾಸಕರು ಹೇಳ್ತೀನಿ, ಈ ಕಾರ್ಯಕ್ರಮದಿಂದ ಇಲ್ಲ ಮೇಡಮ್ ರೇವಣ್ಣ ಹೇಳಿದ್ರು ಸುಮ್ಮನೆ ಬಂದಿದ್ದು ಅಂತ ಹೇಳೋದು ನಾನು ಸಾಕ್ಷಿ ಹೇಳ್ತೀನಿ. ಅವರು ಸಾಕ್ಷಿ ಕೊಡೋಕ್ಕಾಗಲ್ಲ. ಗಾಡಿ ಗುಂಡು ಹಿಡಿತಾರೆ, ನಾವು ನೇರವಾಗಿ ಗುಂಡು ಹಿಡಿಯೋದು ಹೇಳ್ತೀವಿ. ಎಲ್ಲೂ ಆ ಥರ ತರಲೆ ತಪ್ಪ. ಪ್ರತಿಯೊಬ್ಬರು ಶಾಸಕರು 2-3 ಬಾರಿ ಮೀಟಿಂಗ್ ಮಾಡಿ ಕಾರ್ಯಕ್ರಮನ ಕೃಷ್ಣ ಬರೋದು. ಇದೇನು ಪಾಣಿ ಬಂದು ಎಲ್ಲರಿಗೂ ಬರುತ್ತೆ. ಎಷ್ಟು ಕುಟುಂಬ ನನ್ನ ಚನ್ನಬಳ್ಳಾಪುರ ಕ್ಷೇತ್ರದ 40,000 ಕುಟುಂಬ ತಲುಪ. ಏನು ರಾಜ್ಯದಲ್ಲಿ ವಿಶೇಷವಾಗಿ ಆಸ್ಮಾನಾಯಿ ಟಾರ್ಗೆಟ್ ಮಾಡ್ತಿದ್ರಲ್ಲ, ಏನು ಏನು ವಿಶೇಷ? ಆ ಥರದ್ದು ಏನಿಲ್ಲ, ಅಭಿವೃದ್ಧಿಗೆ ನಾವು ಎಲ್ಲೂ ಇಲ್ಲ ಅಂತ. ಈಗ ಸ್ವರೂಪ ಯಾಕೆ ಹೇಳಿದ್ರೆ ಇನ್ನೂ ಅರ್ಥ ಆಗಿಲ್ಲ ನನಗೆ. ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಒಂದು ವಿಚಾರ ನೀವು ಇದೇ ಸೇಮ್ ಟೈಮ್ ಅಲ್ಲಿ ಅನೌನ್ಸ್ ಆಗಿತ್ತು ರಾಯಚೂರು 200 ಕೋಟಿ ಕೊಡ್ತೀರಿ, ಆಸ್ತಿ ಯಾಕೆ ಕೊಟ್ಟಿಲ್ಲ ಅಂತ ಅಷ್ಟೇ. ಈಗ ರೇವಣ್ಣರನ್ನ ಚಂದ್ರಪಟ್ಟಣಕ್ಕೆ ಆರ್ಟಿ ಆಫೀಸು ಅದ್ರ ಕೇಂದ್ರಕ್ಕೆ ಯಾಕೆ ತಗೊಂಡಿರ್ತಾರೆ? ಬಟ್ ಅದು ಆಗ್ಬಾರ್ದು. ತಪ್ಪು ಮಾಡೋದು ಇವ್ರು ತಪ್ಪು ಮಾಡೋದು ತಪ್ಪ. ಅದನ್ನ ನಾನು ಹೇಳಕ್ ಬಂದೆ, ನಾನು ಮುಂದುವರೆದಾಡ ನಾನು ಹೇಳಕ್ ಬಂದಿದ್ದೆ ಅದನ್ನೇ. ಅದು ಆಗ್ಬಾರ್ದು. ಅವ್ರ ಪರವಾಗಿ ಸ್ವರೂಪ ಪರವಾಗಿ ನಾವೇ ಮನವರಿಕೆ ಮಾಡ್ತೀವಿ. ನಮ್ಮ ಮಿನಿಸ್ಟರ್ನ ಕಲಿಸಿ ಮಾಡ್ತೀವಿ. ನಮ್ಮ ಮಿನಿಸ್ಟ್ರು ನಾನು ಈಗ ಕೂತಿದ್ದೆ, ಗೆಡ್ಡಪ್ಪ ನಾಳೆ CM ಅಂತ ಊಟಕ್ಕೆ ಈಗ ಬಂದೆ. ನಾನು ಭೇಟಿ ಮಾಡಿರೋ ಹೋಗ್ತಾಗಿ ಬಂದೆ. ಅವರು ಒಬ್ರು JDS ಶಾಸಕರು ಫೋನ್ ಮಾಡ್ತಾರೆ, ನಿನ್ನೆ ಫೋನ್ ಐತಿಲ್ಲ ನೀವು ಬನ್ನಿ ಅಂತ. ಬಟ್ ಅಷ್ಟು ಸರಳವಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರೇವಣ್ಣರು ಯಾಕೆ ಬಿಟ್ಟು ಹೊಡಿತಾರೆ ಅಂತ ಅವ್ರು ಯಾವ ಕೆಲಸ ಮಾಡ್ಕೊಡ್ತೀವಿ, ಅವ್ರು ಬಂದು ಮಾಡ್ತಾರೆ. ನಾನು ಇನ್ನೂ ಅಂತೇಳಿ ಅವ್ರು ಯಾವ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ, ಒಬ್ಬರು ಶಾಸಕರಾಗಿ ನಾನು ಕೇಳಿ ಮೆಂಬರ್ ಕೊಟ್ಟವ್ರು. ಸರ್ಕಾರ ಒಂದು ಸಣ್ಣ ಕೆಲಸ ಕೂಲಿ ಕೆಲಸ ಕೊಟ್ಟು ಮಾಡ್ತೀವಿ ನಾವು. ಯಾವಾಗ ಕೇಳಿದ್ವಿ ಮೀಟಿಂಗ್ ಬಂದವರು? ಯಾಕೆ ಬರಲ್ಲ? ಮತ್ತೆ ಇವ್ರಿಗೆ ಅಲ್ಲಿ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ವ್ಯಾಪಾರ ಆಯ್ತಲ್ಲ, ಅದಕ್ಕೆ ಬಂದಿಲ್ಲ. ದುಡ್ಡಿಂದು 4-5 ಕೋಟಿ ಮಾತಾಡ್ತಾರಲ್ಲ, ಅದಕ್ಕೆ ಬಂದಿಲ್ಲ. ನಾಳೆ ಬರ್ತಾರ ಅವರು. ಈಗ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕ್ಸಿದ್ದಾರೆ. ಅವ್ರು ವ್ಯಾಪಾರ ಆಯ್ತಲ್ಲ, 4-5 ಕೋಟಿ ವ್ಯಾಪಾರ ಆಗುತ್ತೆ ಬರೋಲ್ಲ. ಅವ್ರು ವ್ಯಾಪಾರ ಯಾರು ಕೊಡಲ್ಲ ದುಡ್ಡು. ಯಾಕೆ ಕೊಡ್ತಾರೆ? ವ್ಯಾಪಾರ ಇದ್ರೆ ಅದೇ ನನಗೆ ಅನುಮಾನ ಆಯ್ತಾ ಇದೆ. ಈಗ ರೇವಣ್ಣ ಮೇಲೆ ನನಗೆ ಅನುಮಾನ ಆಗ್ತಾ ಇದೆ. ವ್ಯಾಪಾರ ಆಯ್ತಾ ಇಲ್ಲ, ರೇವಣ್ಣ ಅಂದ್ರೆ ವ್ಯಾಪಾರ ಮಾಡೋದು. ಮತ್ತೆ ಅವ್ರು ಹೇಳಿದ್ಮೇಲೆ ಅದೇ ಒಪ್ಕೊಳ್ಳೇಬೇಕಲ್ಲ. ಈಗ 4-5 ಕೋಟಿ ನನಗೆ ಗಾಡಿ ಸುದ್ದಿ ಹಾಕಿ ನಿಜವಲ್ಲ ಹೇಳಿ, ಇಂಥವ್ರು ಕೊಟ್ಟರೆ ಇಂಥ ಫೋನ್ ನಂಬರ್ ಕೊಟ್ಟು ಹೇಳಿ 4-5 ಕೋಟಿ ಹಣ ಯಾಕೆ ಕೇಳಬೇಕು? ಶಾಮಿಯಾನಕ್ಕೆ ಸರ್ಕಾರ ಭರಿಸ್ತದೆ, ಬಸ್ಸಿಗೆ ಸರ್ಕಾರ ಭರಿಸ್ತದೆ, ಜನ ಬರ್ತಾರೆ, ಕಾರ್ಯಕ್ರಮ ಆಗ್ತದೆ. ಸರಿ, ಶಾಮಿಯಾನ ಇಂದು ಪ್ರತಿಯೊಂದಕ್ಕೂ ದುಡ್ಡೇ ಖರ್ಚಾಗ